ಪ್ರೈಸ್ ಲಾರ್ಡ್. ನನ್ನ ಒಡೆಯನೂ ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ, ದೇವರ ನಾಮವನ್ನು ಮಹಿಮೆಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಬುಧವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ರು ಹೇಳ್ರಿ? ಮರೆತು ಬಿಟ್ರಿ? ಹಲ್ಲೆಲೂಯಾ. ಎಲ್ಲ ಸುದ್ದಿ ನೆನಪಿರ್ತವೆ, ವಾಕ್ಯದ್ದು ಮಾತ್ರ ಏನಿರಲ್ಲ ಮನುಷ್ಯರಿಗೆ. ನಮಗೆ ನೆನಪೇ ಇರಲ್ಲ ಎಲ್ಲರದು. ಹೇಳ್ರಿ. ಸುಳ್ಳಿನ ನಾಲಿಗೆ, ಜಿನ್ನ ಅಂತ ಹೇಳಿ ನಾನು ಮರೆತು ಬಿಟ್ರಿ. ನೀವು ಗೋಧಿ ಹಾಕಿದ್ರೆ ಗೋಧಿ ಹಿಟ್ಟು ಬರುತ್ತೆ, ಜೋಳ ಹಾಕಿದ್ರೆ ಜೋಳದ ಹಿಟ್ಟು ಬರುತ್ತೆ. ಗೋಧಿ ಹಾಕಿದ್ರೆ ಜೋಳದ ಹಿಟ್ಟು ಬರುತ್ತಾ? ಇಲ್ಲೇನು ಹಾಕಿರುತ್ತೆ, ಇಲ್ಲೇನಿರುತ್ತಾ ಬಾಯಿ ಮೂಲಕವಾಗಿ ಅದೇ ಬರುವಂಥದ್ದು. ಅದರ ಸಲುವಾಗಿ ಯೇಸುಸ್ವಾಮಿ ಹೇಳ್ತಾನೆ, ಬಾಯಿ ಒಳಗಡೆ ಹೋಗುವಂಥದ್ದು ಶರೀರವನ್ನು ಕಲ್ಮಶ ಮಾಡೋದಿಲ್ಲ, ಒಲೆ ಮಾಡೋದಿಲ್ಲ, ಬಾಯಿಯೊಳಗಿಂದ ಹೊರಗಡೆ ಬರುವಂಥದ್ದು ಎಂಬುದಾಗಿ ಹೇಳಿದಾಗ ಈ ಪದವನ್ನು ಕೂಡ ಸ್ವಾಮಿಯವರು ಏನು ಮಾಡ್ತಾರೆ? ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸುಳ್ಳಿನ ನಾಲಿಗೆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನಮ್ಮ ಜೀವಿತದಲ್ಲಿ ತಂದು ಹಾಕುತ್ತೆ. ಅನೇಕ ಭಕ್ತರು ಸುಳ್ಳು ಹೇಳಿದ ಕಾರಣಕ್ಕಾಗಿ ಅನೇಕವಾಗಿರ್ತಕ್ಕಂಥ ಅಪಾಯಗಳಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ. ಇವತ್ತಿನ ದಿನ ಜನರು ಸುಲಭವಾಗಿ ಸುಳ್ಳುಗಳನ್ನು ಏನು ಮಾಡ್ತಾರೆ? ತಮ್ಮ ಬಾಯಿ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡಿದ್ವಿ, ಸುಳ್ಳು ಹೇಳಿದಂಥ ವ್ಯಕ್ತಿ, ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಒಂದು ಕಾರ್ಯ ಏನಾಯ್ತಾತ? ಸುಳ್ಳು ಹೇಳಿದ ಕಾರಣಕ್ಕಾಗಿ ರೋಗವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಯಿತು. ಸುಳ್ಳು ಹೇಳಿದ ಕಾರಣಕ್ಕಾಗಿ ದೈವ ಸೇವೆಯನ್ನು ಬಿಟ್ಟು ತನ್ನ ಸಂತತಿಯವರೆಲ್ಲರೂ ಕೂಡ ರೋಗವನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿತ್ತು. ಯಾರು ಪ್ರಿಯರವರು? ಗೆಹಜಿ. ಎಲೀಷನ ಕೈ ಕೆಳಗಡೆಗೆ ಸೇವಕನಾಗಿ, ಶಿಷ್ಯನಾಗಿ, ಮುಂದೆ ಪ್ರವಾದಿಯಾಗಿ ಆಗಬೇಕಾಗಿರತಕ್ಕಂಥ ವ್ಯಕ್ತಿ ಏನಾದ? ಸುಳ್ಳು ಹೇಳಿದ ಕಾರಣಕ್ಕಾಗಿ, ಒಂದೇ ಒಂದು ಸುಳ್ಳು. ಗುರುಗಳು ಕೇಳ್ತಾ ಇದ್ದಾರೆ ಏನಂತೇಳಿ, ಗೆಹಜಿ ನೀನು ಎಲ್ಲಿಗೆ ಹೋಗಿ ಬಂದಿ? ಎಲ್ಲಿಗೆ ಹೋಗಿ ಬಂದಿ ನೀನು? ಆತ ಹೇಳ್ತಾ ಇದ್ದಾನೆ, ಅಪ್ಪ ನಾನು ಎಲ್ಲಿಗೂ ಹೋಗಲಿಲ್ಲ, ಇಲ್ಲೇ ಕಾರ್ಮೆಲ್ ಬೆಟ್ಟದಲ್ಲಿರ್ತಕ್ಕಂಥ ಮಟ್ಟದಲ್ಲೇ ನಾನು ಅದನ್ನು ಮಟ್ಟ ಬಿಟ್ಟು ಒಂದು ಹೆಜ್ಜೆ ಮುಂದಕ್ಕೆ ನಾನು ಹೋಗೇ ಇಲ್ಲ. ಅವಾಗ ಹೇಳ್ತಾ ಇದ್ದಾನೆ, ನನ್ನ ಜ್ಞಾನ ದೃಷ್ಟಿಗೆ ಒಬ್ಬನು ರಥದಿಂದ ಇಳಿದು ಆಹಾರವನ್ನು, ಒಬ್ಬನು ರಥದಿಂದ ಇಳಿದು ಬೆಳ್ಳಿ ಬಂಗಾರ ಬಟ್ಟೆಗಳನ್ನು ನಿನಗೆ ಕೊಟ್ಟಿರುವಂಥದ್ದು ನನ್ನ ದೃಷ್ಟಿಗೆ ಕಾಣಿಸಲಿಲ್ಲ ಅಂತೇಳಿ ನೀನು ಅಂದ್ಕೊಳ್ತಾ ಇದ್ದೀಯಾ? ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನಿತ? ನಾಮಾನನ ಹತ್ರಕ್ಕೆ ಹೋಗಿ ಸುಳ್ಳು ಹೇಳ್ತಾ ಇದ್ದಾನೆ. ಅಯ್ಯೋ, ನಮ್ಮ ಮಠದಲ್ಲಿ ಬೇರೆ ಮಠದವರು ಬಂದಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ? ಅವರಿಗೆ ಸಹಾಯ ಬೇಕಾಗಿದೆ, ಅವರು ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಅವರಿಗೆ ಹಣದ ಕಾಸಿನ ಅವಶ್ಯಕತೆ ಇದೆ, ನಮ್ಮ ಗುರುಗಳು ನನ್ನ ಕಳುಹಿಸಿದ್ರು ಅಂತೇಳಿ ಫಸ್ಟ್ ಸುಳ್ಳು ಹೇಳಿದ. ಯಾರು? ಗೆಹಜಿ. ನಾಮಾನ್ ಹತ್ರ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಗುರುಗಳ ಹತ್ರ ಕೂಡ ಏನು ಮಾಡ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಇವತ್ತು ಕೂಡ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ಎಲ್ಲಿದ್ದೀ? ದೇವರನ್ನು ನಂಬಿದ್ದೀನಿ ಅಂತೇಳಿ ಹೇಳ್ತಾ ಇದ್ದೀರಿ, ದೇವರ ರಕ್ಷಣೆ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದೀರಿ, ಆದರೆ ನೀನು ಇವತ್ತಿನ ದಿನ ಆತ್ಮಿಕವಾಗಿ ನೀನು ಯಾವ ಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದ್ದೀಯಾ? ಹಲ್ಲೆಲೂಯಾ. ಕೆಲವು ಜನ ಇರ್ತಾರೆ, ನೆರಳು ಆ ಕಡೆ ಬರುತ್ತೆ, ಆ ಕಡೆ ಛತ್ರಿ ಹಿಡಿತಾರೆ. ಹಲ್ಲೆಲೂಯಾ. ಏನಂತೀವಿ ಅದಕ್ಕೆ? ಬಿಸಿಲು ಆ ಕಡೆ, ಬಿಸಿಲು ಹೆಂಗೆ ಬರುತ್ತೆ ಹಂಗೆ ಛತ್ರಿ ಹಿಡಿತಾರೆ ಅವರು. ಹಲ್ಲೆಲೂಯಾ. ನೆರಳು ಒಂದು ಕಡೆಗೆ ಛತ್ರಿ ಅಲ್ಲಲ್ರಿ, ಉಲ್ಟಾ ಹೇಳ್ಬಿಟ್ಟು. ಹಲ್ಲೆಲೂಯಾ. ಬಿಸಿಲು ಎಕ್ಕಡೆ ಬರುತ್ತೆ ಏನು ಮಾಡ್ತಾರೆ ಅವರು? ಛತ್ರಿ ಇಡ್ತಾರೆ. ಹಲ್ಲೆಲೂಯಾ. ಅಂದರೆ ಈ ಕಡೆ ಈಗ ಇಲ್ಲಿ ಬಂದಾಗ ಇಲ್ಲಿ ಮಾತಾಡಿದಂಗೆ ಇಲ್ಲಿ ಮಾತಾಡೋದು, ಆ ಕಡೆ ಹೋದಾಗ ಅವರು ಬೇರೆಯವರು ಬೇರೆ ರೀತಿ ಮಾತಾಡೋದು. ಹೌದಪ್ಪ, ಅದು ಕರೆಕ್ಟ್ ಅಂತೇಳಿ ಅಲ್ಲಿ ಹಂಗೆ ಮಾತಾಡೋದು. ಹಲ್ಲೆಲೂಯಾ. ಈ ಗೆಹಜಿಯ ಜೀವಿತವನ್ನು ನಾವು ನೋಡುವಾಗ ಅವನು ಒಂದು ಹೇಳಿದ ಸುಳ್ಳಿನ ಕಾರಣಕ್ಕಾಗಿ ಅವನ ಜೀವಿತ ಏನಾಯಿತು ಪ್ರಿಯರೇ? ಸರ್ವನಾಶವಾಯಿತು. ಕುಷ್ಠರೋಗ, ನಾಮಾನನ ಕುಷ್ಠರೋಗ ಅವನಿಗೆ ಅಂಟಿಕೊಂಡು ಅವನಿಗೂ ಅವನ ಹೆಂಡತಿಗೂ ಮಕ್ಕಳಿಗೂ ಸರ್ವ ಸಂತಾನಕ್ಕೂ ಕೂಡ ಏನಾಯಿತು? ವಿಸ್ತಾರ ಆಯಿತು, ಅಭಿವೃದ್ಧಿ ಆಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸರ್ವನಾಶನ ಆಗಿ ಹೋಯಿತು ಪ್ರಿಯರೇ, ಒಂದೇ ಒಂದು ಸುಳ್ಳು ಹೇಳಿದ ಕಾರಣಕ್ಕಾಗಿ. ಇವತ್ತಿನ ದಿನ ಎಲ್ಲರೂ ಸುಲಭವಾಗಿ ಸುಳ್ಳುಗಳನ್ನು ಹೇಳುವವರಾಗಿದ್ದೀರಿ. ಈ ಅಂಶಗಳನ್ನು ಓದುವವರು ನಾವು ನೋಡಿದ್ದೇವೆ. ಇನ್ನೊಂದು ಅಂಶ ಕೂಡ ನಾವು ನೋಡಿದ್ವಿ, ತಂದೆ ಇಬ್ಬರು ಮಕ್ಕಳಿಗೆ
ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ತಂದೆಗೆ ಅನೇಕ ವಾದ ರೀತಿಯಲ್ಲಿ ಅವರು ಜೀವಿಸ್ತಾ ಇರಬೇಕಾದ್ರೆ ದೊಡ್ಡ ಮಗ ತಂದೆಗೆ ಪ್ರಿಯನಾಗಿ ಇರ್ತಾನೆ, ಯಾಕಂದರೆ ಅವನು ಒಳ್ಳೆ ಬೇಟೆಗಾರನಾಗಿದ್ದ. ಸಣ್ಣ ಮಗ ತಾಯಿಗೆ ಬಹಳ ಪ್ರೀತಿ ಉಳ್ಳವನು ಆಗಿರ್ತಾನೆ. ಅಲ್ಲಿ 3 ಅಂಶಗಳು ಹೇಳಬೇಕಾಗಿತ್ತು. ಆ 3 ಅಂಶಗಳನ್ನು ಅವನು ಸುಳ್ಳು ಹೇಳಿದ ಕಾರಣಕ್ಕಾಗಿ ಯಾಕೋಬನು ಸುಳ್ಳು ಹೇಳ್ತಾನೆ ತಂದೆಗೆ. ಏನಂತ ಹೇಳಿ, ನಾನು ಯಾರಾಗಿದ್ದೇನೆ? ಏಷಾವನಾಗಿದ್ದೇನೆ. ಆದರೆ ಬಂದಿರೋದು ಯಾರು? ಯಾಕೋಬ. ಹಲ್ಲೆಲೂಯಾ. ನಾನು ಯಾರು? ಯಾಕೋಬನು ಅಲ್ಲ, ನಾನು ಯಾರಾಗಿದ್ದೇನೆ? ಏಷಾವನಾಗಿದ್ದೇನೆ ಎಂಬುದಾಗಿ ಸುಳ್ಳು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಸುಳ್ಳು ಹೇಳಿದ ಕಾರಣಕ್ಕಾಗಿ ಮೊದಲನೇದಾಗಿ ಏನಾಯ್ತು ಗೊತ್ತರ ಕಾರ್ಯ? ಆತನು ತನ್ನ ಸ್ವಂತ ಅಣ್ಣನ ಶತ್ರುತ್ವವನ್ನು ಬೆಳೆಸಿಕೊಳ್ಳಬೇಕಾಯಿತು. ಸ್ವಂತ ಅಣ್ಣನೇ ಏನು ಮಾಡ್ತಾ ಇದ್ದಾನೆ? ಕೋಪವನ್ನು ಕೂಡಿಸಿಟ್ಟುಕೊಂಡಿದ್ದಾನೆ. ಯಾರ ಮೇಲೆ? ಸ್ವಂತ ತಮ್ಮನ ಮೇಲೆ. ಯಾರ ಮೇಲೆ ರೀ? ಸ್ವಂತ ತಮ್ಮನ ಮೇಲೆ. ಅಯ್ಯೋ, ಸುಳ್ಳು ಹೇಳಿ ಆಶೀರ್ವಾದವನ್ನು ಅವನೇನು ಮಾಡಿದ? ಬಾಚಿಕೊಂಡ ಅಂತೇಳಿ ಸ್ವಂತ ತಮ್ಮನ ಮೇಲೆ ಅಣ್ಣ ಪಣ ತೊಟ್ಟಿದ್ದಾನೆ. ಅವನಿನ್ನು ಮುಂದೆ ಎಲ್ಲಿ ಕಾಣಿಸ್ತಾನೋ ಅಲ್ಲಿ ಅವನನ್ನು ನಾನೇನು ಮಾಡ್ತೀನಿ? ಸಾಯಿಸಿ ಹಾಕ್ತೀನಿ ಅಂತೇಳಿ. ಹಲ್ಲೆಲೂಯಾ. ಕತ್ತಿಡ್ಕೊಂಡಿದ್ದಾನೆ. ಎಲ್ಲಿ ಕಾಣಿಸ್ತಾನೆ ಯಾಕೋಬ ನನ್ನ ತಮ್ಮ, ಎಲ್ಲಿ ಕಾಣಿಸ್ತಾನೆ ಅವನನ್ನು ಹಾಗೆ ನಾನೇನು ಮಾಡಿಬಿಡ್ತೀನಿ? ಸಾಯಿಸಿಬಿಡ್ತೀನಿ. ಇದನ್ನು ಯಾರು ಕೇಳಿಸ್ಕೊಂಡ್ರು? ಸಣ್ಣ ಮಗಗೆ ಭಾಳ ಪ್ರೀತಿ ಇರ್ತಕ್ಕಂಥ ತಾಯಿ ಕೇಳಿಸ್ಕೊಂಡ್ರು. ಏನಂತ ಕೇಳಿಸ್ಕೊಂಡ್ಲು? ಸಾಯಿಸಿಬಿಡ್ತಾನೆ ಯಾಕೋಬನ್ನ. ಯಾರು? ಏಷಾವ್ ಅಂತೇಳಿ ಕೇಳಿಸ್ಕೊಂಡು ಮಗನ ಹತ್ರ ಹೋಗಿ ಹೇಳ್ತಾ ಇದ್ದಾಳೆ ಅಂತೇಳಿ, ನನ್ನ ಅಣ್ಣ ಇದ್ದಾನ ಕಾರಾನಿನಲ್ಲಿ. ಏನಿದ್ದಾರೆ? ಯಾರಿದಾರ? ನನ್ನ ಅಣ್ಣ ಇದ್ದಾನ. ನನ್ನ ಅಣ್ಣನ ಮನೆಗೆ ನೀನು ಹೋಗಿಬಿಡು. ನಿನ್ನ ಅಣ್ಣನ ಕೋಪ ಕಡಿಮೆಯಾಗುವವರೆಗೂ, ಕೋಪ ಸಿಟ್ಟು ತಣ್ಣಗಾಗುವವರೆಗೂ ನೀನೇನು ಮಾಡಬೇಡ, ಇಲ್ಲಿಗೆ ಬರಬೇಡ ಅಂತೇಳಿ. ಒಂದು ಸಾರಿ ವಾಕ್ಯ ಹೋದ್ರೆ ನೀವು 27ನೇ ಅಧ್ಯಾಯ ಆದಿಕಾಂಡ ಪುಸ್ತಕ, ಪಂಚಕಾಂಡಗಳಲ್ಲಿ ಮೊದಲನೇ ಕಾಂಡ, ಸತ್ಯವೇದದಲ್ಲಿ ಮೊದಲನೇ ಪುಸ್ತಕ, 44ನೇ ವಚನ. 43ಲಿಂದ ಓದ್ರಿ. 27ನೇ ಅಧ್ಯಾಯ 43ಲಿಂದ. ಆದದರಿಂದ ಮಗನೇ, ನನ್ನ ಮಾತನ್ನು ಕೇಳು. ನೀನು ಎದ್ದು ಕಾರಾನ್ ಊರಿನಲ್ಲಿರುವ ನನ್ನಣ್ಣನಾದ ಲಾಬಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ, ಅಂದರೆ ನಿನ್ನಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು. ನಿನ್ನಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ. ನಾನು ಒಂದೇ ದಿನದಲ್ಲಿ ನಿಮ್ಮೊಬ್ಬರನ್ನು ಕಳಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸುಳ್ಳು ಹೇಳಿನಿಂದ ಎಫೆಕ್ಟ್ ಏನಾಗ್ತದ? ಅಣ್ಣನೇ ಕೋಪವನ್ನು ಕೂಡಿಸಿಟ್ಕೊಂಡಿದ್ದಾನೆ. ಯಾರ ಮೇಲೆ? ತಮ್ಮನ ಮೇಲೆ. ಹಲ್ಲೆಲೂಯಾ. ಆ ಒಂದು ಕೋಪ, ಅಣ್ಣಗೆ ಕೋಪ ಬಂದ ಕಾರಣಕ್ಕಾಗಿ ತಂದೆಯ ಮನೆಯನ್ನು ಬಿಟ್ಟು ಹೋಗಬೇಕಾದಂಥ ಅವಸರತೆ ಯಾರಿಗೆ ಬಂತೀಗ? ಯಾಕೋಬನಿಗೆ ಬಂತು ಪ್ರಿಯರೇ. ಹಲ್ಲೆಲೂಯಾ. ಸ್ವಂತ ತಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆಯೇ, ತಂದೆಯ ಮನೆಯಲ್ಲಿ ಎಲ್ಲ ರೀತಿಯಿಂದ ಸೌಖ್ಯತೆ ಇದೆ, ಎಲ್ಲ ರೀತಿಯಿಂದ ಅಭಿವೃದ್ಧಿ ಇದೆ, ಎಲ್ಲ ಒಳ್ಳೆ ಶ್ರೀಮಂತರೇ. ಆದರೆ ಮನೆಯನ್ನು ಬಿಟ್ಟು ಹೋಗಬೇಕಾಯಿತು ಒಂದೇ ಒಂದು ಕಾರಣಕ್ಕಾಗಿ. ಯಾವ ಕಾರಣಕ್ಕಾಗಿ? ಸುಳ್ಳು ಹೇಳಿದ ಕಾರಣಕ್ಕಾಗಿ. ಇಲ್ಲಿ ನಾವು ಒಂದು ವಿಷಯವನ್ನು ತಿಳ್ಕೊಬೇಕು. ಆತ್ಮಿಕವಾಗಿ ಸತ್ಯ ಏನಂದರೆ, ಇವತ್ತಿನ ದಿನ ಸುಳ್ಳು ಹೇಳುವುದರಿಂದ ನಾವೇನಾಗ್ತೀವಿ? ತಂದೆ, ಯಾವ ತಂದೆ? ಸತ್ಯದ ತಂದೆಯ ಮನೆಯನ್ನು ಬಿಟ್ಟು ಸುಳ್ಳಿನ ತಂದೆಯ ಮನೆ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಕಾನಾನ್ನಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಇಸಾಕನು, ಅಬ್ರಹಾಮನ ಮಗನಾಗಿರುವಂಥ ಇಸಾಕನು, ರೆಬೆಕ್ಕಳು, ಅವೆಲ್ಲ ಕುಟುಂಬದವರು ವಾಸ ಮಾಡ್ತಾ ಇದ್ದಾರೆ. ಆದರೆ ಇವ್ರನ್ನ ಈಗ ಎಲ್ಲಿ ಕಳಿಸ್ತಾ ಇದ್ದಾರೆ? ಪುನಃ ಎಲ್ಲಿ ರೆಬೆಕ್ಕಳು ಎಲ್ಲಿಂದ ಬಂದಿದ್ದಾಳೋ ಆ ತವ್ರ ಮನೆ ಕಡೆಗೆ ಕಳಿಸ್ತಾ ಇದ್ದಾಳೆ. ಆ ತವ್ರ ಮನೆಯಲ್ಲಿ ಏನಿದ್ದಾವೆ? ವಿಗ್ರಹಗಳಿದ್ದಾವೆ. ಹಲ್ಲೆಲೂಯಾ. ಸುಳ್ಳಾದದನ್ನು ಪ್ರೀತಿಸಿ ನಡೆಸುವಂಥ ಸ್ಥಿತಿ ಇದೆ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾನೆ, ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನಾವು ನೋಡುವಾಗ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ ಪ್ರಿಯರೇ. ಒಂದ್ಸಾರಿ ಹೋದ್ರಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ. ನೀವು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು
ಆಗಿದ್ದಾನೆ. ಹಲ್ಲೆಲೂಯ. ಯಾಕೆ ದೇವರಿಗೆ ಸುಳ್ಳು ಅಂದ್ರೆ ಅಸಹ್ಯ ಗೊತ್ತಾಯ್ತಾ? ಯಾಕೆ ಅಸಹ್ಯ ಹೇಳ್ರಿ? ಸುಳ್ಳಿನ ತಂದೆ ಯಾರು? ಸೈತಾನನಾಗಿದ್ದಾನೆ. ಹಲ್ಲೆಲೂಯ. ಸುಳ್ಳಿಗೆ ಮೂಲ ಪುರುಷ ಯಾರು? ಸೈತಾನನಾಗಿದ್ದಾನೆ. ಅದಕ್ಕಾಗಿಯೇ ದೇವರಿಗೆ ಸುಳ್ಳಾಡುವಂಥವ್ರು ಅಂದರೆ ಏನಿಲ್ಲ, ಇಷ್ಟ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸತ್ಯವಂತನಾಗಿರುವಂಥ ಈಸಾಕನ ಮನೆಯನ್ನು ಬಿಟ್ಟು, ಸತ್ಯವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಬಿಟ್ಟು ಸುಳ್ಳಿನ ಕಡೆಗೆ ಹೋಗ್ತಾ ಇದ್ದಾನೆ. ಯಾರು? ಯಾಕೋಬ. ಆತ್ಮಿಕವಾಗಿ ಆತನ ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಸುಳ್ಳಿನ ಕಡೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮೊದಲನೇದಾಗಿ ಎಫೆಕ್ಟ್ ಏನಂದರೆ, ಸ್ವಂತ ಅಣ್ಣನೇ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ, ಕಂಡಲ್ಲಿ ನಾನು ಸಾಯಿಸ್ತೀನಿ, ಕೊಲ್ಲುತ್ತೀನಿ ಅಂತೇಳಿ. ಎರಡನೇ ಎಫೆಕ್ಟ್ ಏನಂದರೆ, ತಂದೆಯ ಮನೆಯನ್ನು ಬಿಟ್ಟು ಹೋಗಲೇಬೇಕಾಯಿತು. ತಾಯಿನೇ ಹೇಳ್ತಾ ಇದ್ದಾಳೆ, ಹೋಗ್ಬಿಡ್ರು ನಿನ್ನ, ಇಲ್ಲಾಂದ್ರೆ ಒಂದೇ ದಿನದಾಗ ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ಬಿಡ್ತೀನಿ ನಾನು. ನೀನು ಒಂದು ಏಟು ಹಾಕು, ನಾನು ಒಂದು ಏಟು ಹಾಕು, ಆ ಗುಂಪಿನಾಗ ಇನ್ನು ಬೇರೆ ಇರ್ತಾರಲ್ಲ ಅವರು ಕೂಡ ಒಂದು ಏಟು ಹಾಕಿಬಿಟ್ರೆ ಆಯ್ತು, ಮುಗೀತು. ಹಲ್ಲೆಲೂಯ. ಯಾಕಂದರೆ ಈಸಾಕನಿಗೆ ಬಹಳ ಸಂಪತ್ತು ಇದೆ. ಆ ಸಂಪತ್ತನ್ನು ಬೇರೆಯವರು ಕೂಡ ಲೂಟಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇದ್ದಾವೆ. ಅದರ ಸಲುವಾಗಿ ತಾಯಿ ಏನು ಮಾಡ್ತಾ ಇದ್ದಾಳೆ? ಆಲೋಚನೆ ಕೊಡ್ತಾ ಇದ್ದಾಳೆ ಪ್ರಿಯರೇ. ಒಳ್ಳೆಯದು. ಇವಾಗ ಏನು ಮಾಡ್ತಾ ಇದ್ದಾನೆ ಯಾಕೋಬ? ತಂದೆಯ ಮನೆಯನ್ನು ಬಿಡಬೇಕಾಯಿತು, ಅಣ್ಣನ ಕೋಪಕ್ಕೆ ಗುರಿ ಆಗಬೇಕಾಯಿತು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಲಾಬಾನನ ಮನೆಗೆ ಬಂದ. ಯಾರ ಮನೆಗೆ ಬಂದ? ಸೋದರ ಮಾವನ ಮನೆಗೆ ಬಂದ ಮೇಲೆ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಬರೀ 14 ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡ್ತಾನೆ ಪ್ರಿಯರೇ. ಏನು ಮಾಡ್ತಾನೆ? ಬಿಟ್ಟಿ ಕೆಲಸ. ₹1 ಆದಾಯ ಇಲ್ಲ. ದೊಡ್ಡಕ್ಕಿನ ಸಲುವಾಗಿ 7 ವರ್ಷ, ಸಣ್ಣಕ್ಕಿನ ಸಲುವಾಗಿ 7 ವರ್ಷ ಕೆಲಸ ಮಾಡ್ತಾನೆ. ಏನಿಲ್ಲ, ಬರೀ ಊಟ ಕೆಲಸ. ಹಲ್ಲೆಲೂಯ. ಇದೇ ಮಾಡ್ಯಾನ ಹೊರತಾಗಿ ₹1 ಆದಾಯ ತರಲೇ ಇಲ್ಲ. ಎಷ್ಟು ವರ್ಷಗಳು? 14 ವರ್ಷಗಳು. ಹಲ್ಲೆಲೂಯ. ಅದೇ ತಂದೆಯ ಮನೆಯಲ್ಲಿ ಇದ್ದಿದ್ರೆ ಆ ಕಷ್ಟ ಯಾಕೋಬನಿಗೆ ಇರ್ತಾ ಇತ್ತಾ? ಖಂಡಿತವಾಗಿ ಇರ್ತಾ ಇರಲಿಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಸುಳ್ಳು ಹೇಳಿದ ಕಾರಣಕ್ಕಾಗಿಯೇ, ಆಶೀರ್ವಾದವನ್ನು ದೋಚಿಕೊಂಡ ಕಾರಣಕ್ಕಾಗಿಯೇ, ಮೋಸ ಮಾಡಿದ ಕಾರಣಕ್ಕಾಗಿಯೇ ಅಲ್ಲಿ ಲಾಬಾನನಿಂದ ದೊಡ್ಡ ಮೋಸಕ್ಕೆ ಒಳಗಾಗ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ತಿಳಿಸ್ತಾ ಇದೆ ಏನಂದರೆ, ಈ 3 ರೀತಿಯ ಕಷ್ಟಗಳನ್ನು ಪಡಬೇಕಾಯಿತು. ಯಾರು? ಯಾಕೋಬನು ಪ್ರಿಯರೇ. ಹಲ್ಲೆಲೂಯ. ಸುಳ್ಳು ನೀವು ಸಾಮಾನ್ಯವಾಗಿದೆ ಎಂಬುದಾಗಿ ನೀವು ಅಂದ್ಕೊಳ್ತಾ ಇದ್ದರೆ, ಸುಳ್ಳು ಅದು ಬಹಳ ಪರಿಣಾಮವನ್ನು ನಿಮ್ಮ ಜೀವಿತದಲ್ಲಿ ಬೀರುವಂಥದ್ದಾಗಿದೆ. ಆತ್ಮಿಕವಾಗಿ ನಿಮ್ಮನ್ನು ದೇವರಿಂದ, ತಂದೆಯ ಮನೆಯಿಂದ ದೂರ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರೇರ. ಅದಕ್ಕಾಗಿಯೇ ಸುಳ್ಳಾಡುವುದನ್ನು ಬಿಟ್ಟು ನಿಮ್ಮ ನೆರೆಯವನ ಸಂಗಡ ಪ್ರತಿಯೊಬ್ಬನೂ ಸತ್ಯವನ್ನೇ ಆಡಲಿ ಎಂಬುದಾಗಿ ಪೌಲನ ಮೂಲಕವಾಗಿ ದೇವರು ಬರೆಸಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಮೂರನೇ ಅಂಶ. ಮೊದಲನೇ ಅಂಶ ಏನು? ಗೆಹಜಿಯೇ, ನೀನು ಎಲ್ಲಿಗೆ ಹೋಗಿದ್ದಿ? ಎರಡನೇ ಅಂಶ ಯಾವುದು? ನೀನು ಯಾರು? ಮೂರನೇ ಅಂಶ ನೋಡೋಣ ಈಗ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1 ನಿಮಿಷ. ಹಲ್ಲೆಲೂಯ. 3ನೇ ವಾಕ್ಯ ಓದ್ರಿ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ. ಹಲ್ಲೆಲೂಯಾ. ಯಾರಿಗೆ?
ದೇವರಿಗೆ ಆಡಿದಿ ಅಂದನು. ಹಲ್ಲೆಲೂಯಾ. ಇಲ್ಲಿ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮ ದೇವರು ಸತ್ಯವೇದದಲ್ಲಿ ಅದರ ಕುರಿತಾಗಿ ಬರೆಸಿದ್ದಾರೆ ಪ್ರಿಯರೇ. 4ನೇ ಅಧ್ಯಾಯ 32ರಿಂದ ನಾವು ಓದುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ ಸಭೆ ಅಭಿವೃದ್ಧಿ ಆಗ್ತಾ ಇದೆ. ಸಭೆಯಲ್ಲಿ ಅನೇಕ ಜನರು ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಅನೇಕ ಜನರು ಸೇರುವಾಗ ಕೆಲವು ಜನರು ದಿಕ್ಕಿರ್ಲಾರ್ದವರಿದ್ದಾರೆ, ಕೆಲವು ಜನರು ಬಡತನದಲ್ಲಿ ಇದ್ದಂಥವ್ರು ಇದ್ದಾರೆ, ಕೆಲವು ಜನರು ವಿಧವೆಯರಿದ್ದಾರೆ. ಸೇವೆ ಬೇರೆ ಬೇರೆ ಕಡೆಗೆ ಹೋಗಬೇಕಾದ್ರೆ ಏನು ಬೇಕಾಗಿದೆ? ಅಲ್ಲಿಗೆ ಹೋಗಬೇಕಾದ್ರೆ ಹಣ ಬೇಕಾಗಿದೆ. ಆ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ವಿಶ್ವಾಸಿಗಳು, ಸಭೆಗೆ ಸೇರಿದಂಥ ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮಗಿರುವ ಹೊಲಗಳನ್ನು ಏನು ಮಾಡ್ತಾ ಇದ್ದಾರೆ? ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಹಣವನ್ನು ತಂದು ಏನೇ ಆಗಲಿ, ಸೇವೆ ಏನಾಗಲಿ, ಮುಂದುಗಡೆ ಹೋಗಬೇಕು. ಸೇವೆಯ ಭಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಮಾತಾಡಿಕೊಳ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಎದ್ದೇಳ್ತಾನೆ. ಆ ವ್ಯಕ್ತಿ ಹೆಸರೇನು ಪ್ರಿಯರೇ? ಯೋಸೇಫ ಎಂಬುದಾಗಿ. ಆತನ ಹೆಸರೇನು? ಯೋಸೇಫ. ಅಲ್ಲಿ ವಾಕ್ಯ ಹೋದ್ರು 37ರಿಂದ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾಗಿದ್ದಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿತ್ತು. ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳ್ತಾ ಇದ್ರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳು ಇದ್ದವರು ಅವುಗಳನ್ನ ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಯಂತೆ ಹಂಚಿಕೊಡ್ತಾ ಇದ್ರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟರು. ಅವನು ತನಗಿದ್ದ ಭೂಮಿಯನ್ನ ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿಟ್ಟನು. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಆತನು ಪುನಃ ಪರಲೋಕಕ್ಕೆ ಹೋದ ಮೇಲೆ ಸಭೆ ಎನ್ನುವಂಥದ್ದನ್ನು ಆತ ಏನು ಮಾಡಿದ? 120 ಜನರು. ಪ್ರಥಮವಾಗಿ 12 ಜನ ಕರೆದ, ಆಮೇಲೆ 70 ಜನರಾದರು, ಆಮೇಲೆ ಮೇಲಂತಸ್ತಿನಲ್ಲಿ 120 ಜನರಾದರು, ಆಮೇಲೆ ಎಷ್ಟು ಜನರಾದರು? 3000 ಜನರಾದರು, ಆಮೇಲೆ 5000, 8000, ಹಿಂಗೆ ಇನ್ಕ್ರೀಸ್ ಆಗ್ಕೊಂತ ಹೋಯಿತು ಪ್ರೇರ. ಅದರ ಮಧ್ಯದಲ್ಲಿ ದೇವರ ದಯ ಬಹಳ ಬಲವಾಗಿ ಇದ್ದದರಿಂದ ಸೇವೆ ಇಲ್ಲಿ ಮಾತ್ರ ಅಲ್ಲ, ಸತ್ಯವನ್ನು ಇವರು ಮಾತ್ರ ಅಲ್ಲ, ಎಲ್ಲರೂ ತಿಳ್ಕೊಳ್ಬೇಕು ಅಂತೇಳಿ ಅವರೆಲ್ಲರೂ ತಮಗಿರುವಂಥದ್ದು ಏನು ಮಾಡ್ತಾ ಇದ್ದಾರೆ? ಮಾರಿ ಸೇವೆಗೋಸ್ಕರವಾಗಿ ಕೊಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ ಪ್ರೇರೆ. ಅಲ್ಲಿ ಒಂದು ಘಟನೆ, ಈ ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದು ಹೇಳಾರ್ದಿದ್ರೆ ಅಲ್ಲಿ ಮುಂದಿರ್ತಕ್ಕಂಥ ಅಂಶ ನಿಮಗೇನಾಗಲ್ಲ, ಗೊತ್ತಾಗೋದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋಸೇಫನೆಂಬ ಒಬ್ಬ ಲೇವಿಯನು ಕುಪ್ರ ದ್ವೀಪದಲ್ಲಿ ವಾಸ ಮಾಡುವಂಥ ಒಬ್ಬ ವ್ಯಕ್ತಿಯು ಆತನೇನು ಮಾಡ್ತಾನಂದರೆ, ತನಗಿರುವಂಥ ಹೊಲವನ್ನು ಮನೆಯೆಲ್ಲ ಎಲ್ಲವನ್ನ ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ, ಪೇತ್ರನ ಪಾದಗಳ ಬಳಿಯಲ್ಲಿ 12 ಜನ ಶಿಷ್ಯರು ಹೊಸದಾಗಿ ಆರಿಸಿಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿಯ ಪಾದಗಳ ಬಳಿಯಲ್ಲಿ 12 ಜನ ಶಿಷ್ಯರ ಪಾದಗಳ ಬಳಿಯಲ್ಲಿ ಏನು ಮಾಡ್ತಾರೆ? ತಂದಿಡ್ತಾರೆ ಪ್ರೇರೆ. ಮತ್ತೆ ವಾಕ್ಯ ಹೇಳುತ್ತೆ, ದೇವ್ರ ವಾಕ್ಯ ಹೇಳುತ್ತೆ, ಅವ್ರಿಗೆ ಯಾವ ಕೊರತೆಯೂ ಕೂಡ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಪ್ರತಿಯೊಂದು ಅವಸರತೆಗಳನ್ನು ಆತನೇನು ಮಾಡ್ತಾ ಇದ್ದ? ಅವರಿಗೆ ಪೂರೈಸ್ತಾ ಇದ್ದ, ದೊರಕಿಸಿಕೊಡ್ತಾ ಇದ್ದ ಪ್ರೇರಲ್ಲಿ. ದೇವರು ವಾಕ್ಯ ಹೇಳುತ್ತೆ, ಈ ರೀತಿಯಾಗಿ ತಂದು ಇಡ್ತಾ ಇರಬೇಕಾದ್ರೆ ಒಂದು ಕುಟುಂಬದವರು ಏನು ಮಾಡ್ತಾರೆ ಅಂದರೆ, ಅವರು ಕೂಡ ಕೊಟ್ಟಿದ್ದಾರೆ, ನಾವು ಕೂಡ ಕೊಡೋಣ ಅಂತೇಳಿ ಏನು ಮಾಡ್ತಾರೆ? ಹೊಲವನ್ನು
ಮಾರ್ತಾರೆ ಪ್ರಿಯರೇ. ತಮ್ಮ ಹೊಲವನ್ನು ಮಾರಿ ಆ ಹಣವನ್ನು ತೆಗೆದುಕೊಂಡು ಬರ್ತಾರೆ. ಪೇತ್ರನ ಒಳಗಡೆ ಕೂತಿರಬೇಕಾದ್ರೆ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಆ ಹಣವನ್ನು ಹಂಗೆ ತಂದಿರಲ್ಲ. ಕೆಲವು ಅದರಿಂದ ಬಂದಿರತಕ್ಕಂಥ ಹಣವನ್ನು ಏನು ಮಾಡಿದ? ಮನೆಯಲ್ಲಿಟ್ಟುಕೊಂಡ. ಏನು ಮಾಡಿದ? ಮನೆಯಲ್ಲಿಟ್ಟುಕೊಂಡ. ಅರ್ಧ ಬಚ್ಚಿಟ್ಟ, ಅರ್ಧ ಏನು ಮಾಡಿದ? ತಂದ. ಆದರೆ ಮಾರಿದ ಉದ್ದೇಶ ಯಾವುದು? ದೇವ್ರ ಸೇವೆಗೆ ಅಂತೇಳಿ ಮಾರಿತ್ತು. ಆದರೆ ತಾನೇನು ಮಾಡ್ತಾ ಇದ್ದಾನ? ಅರ್ಧ ಬಚ್ಚಿಟ್ಕೊಂಡ ಮನೆಯಲ್ಲಿ, ಅರ್ಧವನ್ನು ಏನು ಮಾಡಿದ? ತರ್ತಾ ಇದ್ದಾನೆ. ಹಲ್ಲೆಲೂಯಾ. ಅವಾಗ ದೇವರು ಪೇತ್ರನ ಕೇಳ್ತಾ ಇದ್ದಾನೆ ಏನಂತೇಳಿ, ಅನನೀಯ, ಒಳ್ಳೆಯ ಕಾರ್ಯವನ್ನೇ ಮಾಡಿದ್ವಿ, ಆ ಹಣ ನಿಂದೇ ಹಣ, ಆದರೆ ನೀನು ಅಷ್ಟು ಕೊಡು ಅಂತೇಳಿ ನಾವು ಕೇಳಿಲ್ಲ. ಆದರೆ ನೀವು ಮೊದಲು ಅಂದ್ಕೊಂಡಿದ್ದೆ ಸೇವೆಗಾಗಿ ಕೊಡ್ತೀನಿ ಅಂತೇಳಿ ಅಂದುಕೊಂಡು ಅದನ್ನು ಯಾಕೆ ಬಚ್ಚಿಟ್ಟಿ ಅಂತೇಳಿ ಕೇಳಿದಾಗ, ಇಲ್ಲ ನಾ ಏನು ಬಚ್ಚಿಟ್ಟಿಲ್ಲ, ಇಷ್ಟೇ ಬಂದಿರೋದು ಅಂತೇಳಿ ಏನು ಮಾಡ್ತಾ ಇದ್ದಾನ? ಸುಳ್ಳನ್ನು ಹೇಳ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಸುಳ್ಳನ್ನು ಹೇಳ್ತಾ ಇದ್ದಾನೆ. ಇಲ್ಲ ರೀ, ಇಷ್ಟಕ್ಕೆ ಮಾರಿನಿ. 1,00,000ಕ್ಕೆ ಮಾರಿದ್ರ 50,000 ಮನೆಗಿಟ್ಟನ, 50,000 ಹಿಡ್ಕೊಂಬಂದನ, 50,000ಕ್ಕೆ ಮಾರಿನ್ರಿ, ಇಷ್ಟೇ ಮಾರಿದ್ರಿ ಅಂತೇಳಿ ಏನು ಮಾಡ್ತಾ ಇದ್ದಾನ? ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲಿ ಅಷ್ಟೇ ಬರೆಯಲ್ಪಟ್ಟಿದೆ, ಇನ್ನು ಭಾಳ ಮಾತುಗಳಲ್ಲಿ ಆಗಿರ್ತವೆ ಪ್ರಿಯರೇ. ಏನಂತೇಳಿ ಹೇಳ್ತಾ ಇದ್ದಾನೆ? 50,000ಕ್ಕೆ ಮಾರಿನ್ರಿ. ನಿಜವಾಗಲ್ರಿ, 50,000ಕ್ಕೆ ನಾನು ಮಾರಿದ್ದೇನೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಪೇತ್ರನಿಗೆ ಗೊತ್ತಾದಾಗ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಮನುಷ್ಯರಿಗೆಲ್ಲ ಸುಳ್ಳಾಡಿರುವಂಥದ್ದು, ಯಾರಿಗೆ? ದೇವರಿಗೆ ಸುಳ್ಳಾಡಿದ್ದಿ ಎಂಬುದಾಗಿ ಹೇಳಿದಾಗ ಅನಾವಶ್ಯಕವಾಗಿ ಸುಳ್ಳು ಆತನ ಜೀವಿತದಲ್ಲಿ ಏನು ಮಾಡ್ತು ಗೊತ್ತಾ? ಮರಣವನ್ನು ತಂದು ಕೊಡ್ತು ಪ್ರಿಯರೇ. ಹಲ್ಲೆಲೂಯಾ. ಏನು ಬಂತು ಆತನ ಜೀವಿತದಲ್ಲಿ? ಮರಣ ಪ್ರವೇಶವಾಯಿತು. ಕಾಣಿಕೆ ವಿಷಯದಲ್ಲಿ ಭಾಳ ಜಾಗ್ರತೆಯಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಣಿಕೆ ಅಂತೇಳಿ ನೀವು ಯಾವುದೋ ಅಂತೇಳಿ ಅಂದ್ಕೊಳ್ತೀರೇನೋ. ಕಾಣಿಕೆಯಲ್ಲಿ ಮೊದಲನೇದಾಗಿ ನಾವೇನು ಮಾಡಬೇಕು? ನಾವು ಕಾಣಿಕೆಯಾಗಿ ದೇವರಿಗೆ ಸಮರ್ಪಣೆ ಆಗಬೇಕು, ಹೃದಯದ ಕಾಣಿಕೆ. ಹಲ್ಲೆಲೂಯಾ. ಎರಡನೇದಾಗಿ ಸಮಯ ದೇವರಿಗೆ ಕೊಡಬೇಕು ಪ್ರಾರ್ಥನೆಯಲ್ಲಿ. ಹಲ್ಲೆಲೂಯಾ. ಮೂರನೇದಾಗಿ ದೇವರು ನಮಗೆ ಬಲ ಕೊಟ್ಟದಕ್ಕೆ ದುಡಿತಾ ಇದ್ದೀವಿ, ಭೂಮಿ ಕೊಟ್ಟದಕ್ಕೆ ಆತಂದಿದ್ದು ಭೂಮಿ. ಹಲ್ಲೆಲೂಯಾ. ಕೇಳ್ತಾನೆ ನಿಮ್ಮ ಹತ್ರ, ನೀವು 1 ಎಕರೆ 2 ಎಕರೆಗೆ ಅಯ್ಯೋ ಅದು ಬರಲಿಲ್ಲ ಇದು ಬರಲಿಲ್ಲ ಅಂತೇಳಿ ಏನೇನೇನೋ ಮಾಡ್ತೀರಿ. ಆದರೆ ಭೂಮಿ ನಿಜವಾಗ್ಲೂ ಯಾರದ್ರಿ? ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಬಲ ನಿನ್ನ ಶಕ್ತಿಯಿಂದ ನೀನು ದುಡಿದಿರ್ತಕ್ಕಂಥ ಆದಾಯದಲ್ಲಿ ನೀನೇನು ಮಾಡಬೇಕು? ದೇವರಿಗೆ ಕಾಣಿಕೆಯಾಗಿ ನಿನಗೆ ಎಷ್ಟು ಅನಿಸುತ್ತೋ ಅಷ್ಟು ಕೊಡ್ಬೇಕು. ಇಲ್ಲ, ಕೆಲವು ಜನರು ಇರ್ತಾರೆ, ಹೆಂಗಿರ್ತಾರೆ? ಬೇಸರದಿಂದ ಕಾಣಿಕೆ ಕೊಡೋದು, ಬೇಸರದಿಂದ ಮಾಡುವಂಥದ್ದು. ಇಲ್ಲಿಲ್ಲ, ಅಲ್ಲಿ ಮನೆಗೆ ಅನ್ಕೊಂಡಿರ್ತಾರೆ 5,000 ಕೊಡ್ಬೇಕಂತೇಳಿ, ಇಲ್ಲಿ ಬಂದಮೇಲೆ ಎಷ್ಟು ಯಾಕೆ ಕೊಡೋಣ, ಬೇರೆಯವರೆಲ್ಲ ಕೊಟ್ರಲ್ಲ 1,000 ಕೊಡೋಣ ಅಂತೇಳಿ. ಪ್ರೈಸ್ ಲಾರ್ಡ್. ಬೇರೆಯವ್ರು ಯಾಕೆ? ನಾನೇ ಅನ್ಕೊಂಡಿನಿ. ಆದರೆ ದೇವ್ರು ನನ್ನನ್ನು ಅದನ್ನು ತಪ್ಪಿಸ್ಯಾನ. ನಾನು ಈ ಪಿ ಜಿ ಮಾಡುವಾಗ ಗುಲ್ಬರ್ಗದಲ್ಲಿ ಇರಬೇಕಾದ್ರೆ ದೂರದಲ್ಲಿ ಚರ್ಚ್ ಇತ್ತು. ಆಟೋ ಚಾರ್ಜ್ ಕೊಡಲಾರ್ದೆ ನಾನು ನಡ್ಕಾಂತ ಹೋಗ್ತಾ ಇದ್ದೆ. ಯಾಕೆ ಹೇಳ್ರಿ? ಕಾಣಿಕೆ ಹಾಕಿದ್ರೆ ಅದು ದೇವ್ರ ಸೇವೆಗಾಗಿ ಉಪಯೋಗ ಆಗುತ್ತಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಾರಿ ಅನಿಸ್ತಾ ಇತ್ತು ನನಗೆ, ಇಷ್ಟು ಯಾಕಪ್ಪ, ಸುಮ್ಮನೆ ಹೋಗೋಕ್ಕೆ ಒಂದು 20 ರೂಪಾಯಿ, ಬರೋಕ್ಕೆ 20 ರೂಪಾಯಿ, ನಾನು ಆರಾಮ್ಸೆ ಹೋಗಿ ಬರ್ಬೋದಲ್ಲ, 60 ರೂಪಾಯಿ ಕಾಣಿಕೆ ಹಾಕಿದ್ರೆ ಆಯಿತು ಅಂತೇಳಿ ಹಂಗೆ ಆಲೋಚನೆ ಬರ್ತಾಯಿತ್ತು. ಆದರೆ ದೇವರು ಏನು ಮಾಡಿದ್ರು? ಅದರಿಂದ ತಪ್ಪಿಸಿದ. ಮುಂದೆ ನಮ್ಮ ಅತ್ತೆಯವ್ರ ಪರಿಚಯ ಆದ್ರೆ ಅವ್ರ ಸ್ಕೂಟಿ ಇತ್ತು, ಅವ್ರ ಸ್ಕೂಟಿಯಲ್ಲಿ ಹೋಗ್ತಾ ಇದ್ವಿ. ಕೆಲವೊಂದು ಟೈಮಲ್ಲಿ ಕಾರಲ್ಲಿ ಕೂಡ ಪ್ರಾರ್ಥನೆಗೆ ಹೋಗ್ತಾ ಇದ್ವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂದರೆ, ಕಾಣಿಕೆ ವಿಷಯದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ? ತಾರತಮ್ಯ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟು ಕೊಡು ಅಂತೇಳಿ ದೇವ್ರು ಕೇಳಿದ್ನ? ಇವರೇ ಅಂದ್ಕೊಂಡಿದ್ದಾರೆ, ನಾವು ಇಷ್ಟು ಕೊಡ್ಬೇಕಂತೇಳಿ. ಅದ್ರ ಸಲುವಾಗಿ ಮಾರಿವ್ರಿ ಹೊಲ. ಎದ್ರ ಸಲುವಾಗಿ ಮಾರಿ ಹೊಲ? ನಾವು ಎದ್ರ ಸಲುವಾಗಿ? ಕಾಣಿಕೆ ಕೊಡ್ಬೇಕಂತೇಳಿ ಮಾರಿವು ನಾವು. ದೇವರು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡಬೇಕಂತೇಳಿ ಮಾರಿವಂತೇಳಿ ಎಲ್ಲ ಪ್ರಚಾರ ಮಾಡಿ, ಆದರೆ ತಂದಿರ್ತಕ್ಕಂಥ ಕಾಣಿಕೆ ಎಷ್ಟು ಕಡಿಮೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ 9ನೇ ಅಧ್ಯಾಯ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ನಿನ್ನ ಹೃದಯದಲ್ಲಿ ನೀನು ಎಷ್ಟು ಅಂದುಕೊಂಡಿರ್ತೀಯೋ, ದೇವರು ನಿನಗೆ ಎಷ್ಟು ಪ್ರೇರೇಪಣೆ ಕೊಟ್ಟಿರ್ತಾನೋ ಅಷ್ಟು ಮಾತ್ರ ಕೊಡು ನೀನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಉಬ್ಬಿಸ್ತಾರೆ, ಇವರು ಉಬ್ಬಿಸ್ತಾರೆ, ಅವರು 1,000 ಕೊಡ್ತಾರೆ ಅಂತೇಳಿ ನೀನು 1,000 ಕೊಡೋದ್ರಿಂದ ಕಾಣಿಕೆ ಉಪಯೋಗ ಇಲ್ಲ. ನೀನು ಒಳಗಡೆಯಿಂದ ದೇವರು ನಿನಗೆ ಮಾಡಿದಂಥ ಮೇಲಿಗೆ ಆಗಿರ್ಬೋದು, ದೇವರು ನಿನಗೆ ಕೊಟ್ಟದಕ್ಕಾಗಿ ನೀನು ಕೊಡುವಂಥದ್ದಾಗಿರ್ಬೋದು, ಅದನ್ನು ನೀನು ಏನು ಮಾಡಬೇಕು? ಪರಿಪೂರ್ಣವಾಗಿ ಒಳಗಡೆ ಹೃದಯದಿಂದ ಕೊಟ್ಟಾಗ ಮಾತ್ರ ನೀನು ಆಶೀರ್ವಾದವನ್ನು ಹೊಂದಿಕೊಳ್ತೀವಿ. ಅದರ ಸಲುವಾಗಿ ಬೆಳಗ್ಗೆ ಒಂದು ವಾಕ್ಯ ಓದಿಸಿದೆ. ಕಾಣಿಕೆ ಅನ್ನುವಂಥದ್ದು ಏನಾಗಿದೆ ಅಂತೆ? ದೇವರಿಗೆ ಇಷ್ಟ ಯಜ್ಞ ಸುವಾಸನೆಯಾಗಿದೆ ಎಂಬುದಾಗಿ ಏನು ಮಾಡುತ್ತೆ ವಾಕ್ಯ?
ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪೌಲನಿಗೆ ಸಂತೋಷವನ್ನು ತಂದು ಕೊಡ್ತು ಯಾವುದು? ಆ ಕಾಣಿಕೆ. ಯಾಕಂದರೆ ಪೌಲನ ಅವಸರತೆಯಲ್ಲಿದ್ದಾಗ ಆ ಕಾಣಿಕೆ ಮೂಲಕವಾಗಿ ಎಷ್ಟೋ ಪತ್ರಗಳನ್ನು ತೆಗೆದುಕೊಂಡು ಎಷ್ಟೋ ಜನರಿಗೆ ಏನು ಮಾಡಿದ? ಲೇಖನೆ ಮಾಡಿ ಅನೇಕ ಕಡೆಗೆ ಸುವಾರ್ತೆ ಇರಲಾರದ ಕಡೆಗಳಲ್ಲೆಲ್ಲ ಸುವಾರ್ತೆಯನ್ನು ತಲುಪಿಸೋದಕ್ಕೆ ಆ ಕಾಣಿಕೆ ಏನಾಯಿತು? ಸಹಕಾರಿಯಾಯಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನನೀಯ ಆ ರೀತಿಯಾಗಿ ಸುಳ್ಳನ್ನು ಯಾರಿಗೆ ಹೇಳಿದ? ದೇವ್ರಿಗೆ ಹೇಳಿದ. ಕೆಲವೊಂದು ಸಾರಿ ನಮ್ಮ ಹತ್ರ ಬರ್ತಾ ಇರ್ತಾರೆ, ನಮ್ಗೆ ಗೊತ್ತಿರ್ತಾವ್ರು ತಪ್ಪು ಮಾಡ್ಯಾರ ಅಂತೇಳಿ. ಕೇಳಿದಾಗ ಕೂಡ ಇಲ್ಲ ರೀ ನಾವೇನು ಮಾಡಿಲ್ಲ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡಿಲ್ಲ ಅಂತೇಳಿ, ಏನು ಸುಳ್ಳು ಹೇಳಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ದೇವರು ತಕ್ಷಣ ಶಿಕ್ಷೆ ಕೊಡ್ತಾರೆ. ಈ ಕೃಪಾ ಕಾಲದಲ್ಲಿಯೂ ಕೂಡ ಬರ್ತಾ 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 ಏನಾಗಿದೆ? ಶಿಕ್ಷೆ ಎನ್ನುವಂಥದ್ದು ಎಲ್ಲ ಕಂಪ್ಲೀಟಾಗಿ ಏನಾಗಿದೆ? ಸ್ಟಾರ್ಟಿಂಗಲ್ಲಿ ಅಲ್ಲಿ ನೋಡ್ರಿ, ಸುಳ್ಳು ಹೇಳಿದ್ರೆ ಹಂಗೆ ಸತ್ತೋಗ್ಯಾನ. ಹಲ್ಲೆಲೂಯಾ. ಕಾಣಿಕೆ ವಿಷಯದಲ್ಲಿ. ಆದರೆ ಇವತ್ತಿನ ದಿನ ಹಂಗೆ ಆಗ್ತಾ ಇಲ್ಲ. ದೇವರು ಏನು ಮಾಡ್ತಾ ಇದ್ದಾನೆ? ಕರುಣೆ ತೋರಿಸ್ತಾ ಇದ್ದಾನೆ. ಕೃಪೆ ಕಾಲದಲ್ಲಿ ದೇವರ ಒಂದು ಕೃಪೆ ಹೆಚ್ಚೆಚ್ಚೆಚ್ಚಾಗಿ ಆತನ ಏನು ಮಾಡ್ತಾ ಇದ್ದಾನೆ? ತೋರಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ಆತನು ಹೇಳಿದಾನೆ ವಾಕ್ಯದಲ್ಲಿ, ಮೊದಲು ಹೇಳಿರುವಂಥ ನಿಯಮಗಳನ್ನು ಆತನ ಏನು ಮಾಡಲ್ಲ? ತಿದ್ದುಪಡಿ ಮಾಡಲ್ಲ, ಬರೆಸಿಟ್ಟು ಬಿಟ್ಟಿದ್ದಾನೆ. ಅದರ ಸಲುವಾಗಿ ಮುಂದೆ ಆಗುವಂಥದ್ದನ್ನು ಮೊದಲೇ ಬರೆಸಿಟ್ಟನ. ಪ್ರಕಟಣೆ ಗ್ರಂಥ ಇವಾಗಿಂದಲ್ಲದು, ಏನು ಭವಿಷ್ಯತ್ತಲ್ಲೇ ಆಗುವಂಥದ್ದನ್ನು ದೇವರು ಯೋಹಾನನಿಗೆ ತೋರಿಸಿ ಹಿಂಗಿಂಗ ಆಗುತ್ತಂತೇಳಿ ಹೇಳಿ ಅಲ್ಲಿ ಬರೆಸ್ಯಾನ. ಏನಂತೇಳಿ? ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತ? ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಒಂದು ವೇಳೆ ಅದೇನು ನೀನು ಅದ್ರಾಗ? ಹಲ್ಲೆಲೂಯಾ. ಕಾಣಿಕೆ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದೀಯಾ? ನೀನು ದೇವರ ಮಗನು ಮಗಳು ಆಗಿದ್ದು ನೀನು ಯಾರು ಎಂಬುದಾಗಿ ಬೇರೆ ಒಂದು ಕೆಲಸದಲ್ಲಿ ಕೇಳಿದಾಗ ನಿನ್ನನ್ನು ದೇವರ ಮಗನು ಮಗಳು ಎಂಬುದಾಗಿ ನೀನು ಪ್ರತ್ಯಕ್ಷಪಡಿಸಿಕೊಳ್ತಾ ಇಲ್ವಾ? ಮತ್ತು ನೀನು ಮಂದಿರದಲ್ಲಿ ಇದ್ದಾಗಲೂ ಕೂಡ ದೇವರ ಮಗನು ಮಗಳು ಆಗಿದ್ದಾಗಲೂ ಕೂಡ ವ್ಯರ್ಥವಾದ ಕಾರ್ಯಗಳಲ್ಲಿ ನೀನು ಸಹವಾಸ ಮಾಡಿ ಕೆಟ್ಟ ಕಾರ್ಯಗಳ ಕಡೆಗೆ ಹೋಗಿ ದೇವರಿಗೆ ಸುಳ್ಳಾಡ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡು. ಈ ಮೂರು ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಮೂರನೇ ವಿಷಯ, ಸಡನ್ನಾಗಿ ಅನನೀಯ ಏನು ಮಾಡಿದ? ಬಿದ್ದು ಅಲ್ಲೇ ಏನು ಮಾಡಿದ? ಪ್ರಾಣ ಬಿಟ್ಟ ಪ್ರಿಯರೇ. ಅವನದು ಆಯ್ತು, ಬಾಡಿಯನ್ನು ತೆಗೆದುಕೊಂಡು ಹೋದ್ಮೇಲೆ ಏನಾಗ್ತಾ ಇದೆ ಗೊತ್ತಾ? ಹೆಂಡತಿ ಬಂದು. ಹಲ್ಲೆಲೂಯಾ. ಗಂಡ ಕಾಣಿಕೆ ಕೊಡ್ಬೇಕು ಅಂತೇಳಿ ಅನ್ಕೊಂಡಿರ್ತಾನ. ಅಷ್ಟು ಯಾಕೆ ಕೊಡ್ತೀನಿ ನೀನು ಅಂತೇಳಿ ಆಕಿನೇ ಅಂದಿರ್ತಾಳೆ. ಹಲ್ಲೆಲೂಯಾ. ಎಲ್ಲ ಲೆಕ್ಕ ಮಾಡಿರ್ತಾಳಲ್ಲ, ಅದು ಇದು ಎಲ್ಲ ಅವ್ರಿಗೇನು ಕಡಿಮೆ ಅದು ಇದು ಅಂತೇಳಿ. ಹಲ್ಲೆಲೂಯಾ. ದೇವ್ರಿಗೆ ಏನಾದರೂ ಕಡಿಮೆ ಇದೆನಾ? ನೀನು ಕೊಡಲಿಲ್ಲ ಅಂದರೆ ಇನ್ನೊಬ್ಬ 4 ಜನರು ಕೂಡ ದೇವ್ರ ಕೊಡಿಸಿ ತನ್ನ ಕಾರ್ಯವನ್ನು ಇನ್ನೂ ಹೆಚ್ಚಾಗಿ ಘನವಾಗಿ ಆತನ ಏನು ಮಾಡ್ತಾನೆ? ನೆರವೇರಿಸಿಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಕೊಡಲಿಲ್ಲ ಅಂದ್ರೆ ಅಯ್ಯರಿಗೆ ಏನೂ ಇಲ್ಲ ಅಂತೇಳಿ ನೀನು ಅಂದ್ಕೊಳ್ಬಾರ್ದು. ಹಲ್ಲೆಲೂಯಾ. ಅಂದ್ಕೊಂಡ್ರೆ ನೀನು ಕೊಡ್ತಾ ಇರೋದು ಅಯ್ಯರಿಗೆಲ್ಲ, ಯಾರಿಗೆ? ದೇವ್ರಿಗೆ ಕೊಡ್ತಾ ಇದ್ದಾನೆ. ಒಂದು ವೇಳೆ ಹಂಗೆ ಅಂದ್ಕೊಂಡ್ರೆ ಇನ್ನೂ 4 ಜನರನ್ನ ಎಬ್ಬಿಸಿರ್ತಾನೆ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರು ವಾಕ್ಯ ಹೇಳ್ತಾ ಇದೆ ಪ್ರಿಯರು. ಏನಂತೇಳಿ ಅಂದರೆ ಆತನ ಹೆಂಡತಿ ಕೂಡ ಬಂದಾಗ ಬಾಗಿಲ ಬಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ? ವಾಕ್ಯ ಹೋದ್ರು ಒಂದು ಸರಿ. ಹಾಂ ಹೋದ್ರಿ, ಕಂಟಿನ್ಯೂ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯವಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಹೂಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನ ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ನೋಡ್ರಿ, ಮನೆಗಿಟ್ಟು ಬಂದಳ. ಅದನ್ನು ಹೇಳ್ತಾ ಇದ್ದಾಳ? ಹೇಳ್ತಾ ಇಲ್ಲ. ಒಂದು ವೇಳೆ ಅದನ್ನು ಹೇಳಿದ್ರಪ್ಪ ಅಂದರೆ, ಪೇತ್ರೆ ಅದನ್ನು ತಗೊಂಬ ಅಂತೇಳಿ ಅಂತಿದ್ನ. ಇಲ್ಲ ರೀ, ನಮ್ಮ ಅವಸರತೆಗಾಗಿ ಬೇಕು, ಅದ್ರ ಸಲುವಾಗಿ ನಾವು ಇಟ್ಕೊಂಡಿದ್ದೀವಿ ಅಂತೇಳಕ್ಕೆ ಅನ್ಬೋದಾಗಿತ್ತು. ಆತನು ಅನ್ಬೋದಾಗಿತ್ತು. ಮಾರಿದ್ದು ಉದ್ದೇಶ ಯಾವುದು? ದೇವರಿಗೆ ಕಾಣಿಕೆ ಕೊಡಬೇಕಂತೇಳಿ. ಆ ಕಾಣಿಕೆಯಲ್ಲಿ ಅರ್ಧ ಏನು ಮಾಡ್ತಾ ಇದ್ದಾರೆ? ಕಳ್ಳತನ ಮಾಡ್ತಾ ಇದ್ದಾರೆ, ಬಚ್ಚಿಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಆಕೆ ಹೇಳುತ್ತೆ ಮುಂದೆ, ಆಕೆಯು ಕೂಡ ಸುಳ್ಳು ಆಡಿದ ಒಂದೇ ಒಂದು ಕಾರಣಕ್ಕಾಗಿ ಆಕೆಯ ಗಂಡ ತೀರಿ ಹೋಗಿದ್ದಾನೆಂಬುದಾಗಿ ಆಕೆಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ನೋಡ್ರಿ, ಮುಂದೆ ವಾಕ್ಯ ಹೋದ್ರಿ. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಎಸ್,
ಆಗೋ ನಿನ್ನ ಗಂಡನನ್ನು ಓಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ. ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದ. ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಹಂಗೆ ಆಕೆಯು ಕೂಡ ಏನು ಮಾಡ್ತಾಳೆ? ಪ್ರಾಣ ಬಿಡ್ತಾಳೆ ಪ್ರೇಯರ್. ಸುಳ್ಳು ಪ್ರಾಣ ಅಂದರೆ ಯಾವುದಕ್ಕೆ ಸಾದೃಶ್ಯ? ಇಲ್ಲಿ ಸತ್ರ ಅಂದರೆ ಯಾವುದಕ್ಕೆ ಸಾದೃಶ್ಯ? ನರಕಕ್ಕೆ ಹೋಗ್ತಾರಲ್ಲ ಅದಕ್ಕೆ ಸಾದೃಶ್ಯ. ನೀವು ಹಿಂಗೆ ಕಾಣಿಕೊಳ್ಳಿ ಸಾಲಿಲ್ಲ ಹಂಗಂತೇಳಿ ಹಂಗೆ ಅನ್ಕೊಂಬೇಡ್ರಿ. ಹಲ್ಲೆಲೂಯಾ. ಅರ್ಧ ಆಯುಷ್ಯ ಆಗಿ ಅವ್ರು ಏನಾದರೂ ಸತ್ತು ಹೋದರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸುಳ್ಳು ಮೊದಲನೇದಾಗಿ ಏನು ಮಾಡ್ತು? ರೋಗಕ್ಕೆ ತುತ್ತು ಮಾಡ್ತು. ಸುಳ್ಳು ಎರಡನೇದಾಗಿ ಏನು ಮಾಡ್ತು? ಅಣ್ಣನಿಗೆ ಕೋಪ ಕೂಡಿಟ್ಟುಕೊಳ್ಳುವಂತೆ ಮಾಡ್ತು. ಮರಣದ ಭಯವನ್ನು ಒಕ್ಕೊಳ್ಳುವಂತೆ ಮಾಡ್ತು. ಮೂರನೇದಾಗಿ ತಂದೆಯ ಮನೆಯನ್ನು ಬಿಟ್ಟು ಹೋಗುವಂತೆ ಮಾಡ್ತು. ನಾಲ್ಕನೇದಾಗಿ ಏನಾಯಿತು? ಬಿಟ್ಟಿಯಾಗಿ ಕೆಲಸ ಮಾಡಂಗೆ ಮಾಡ್ತು. ಇದು ಯಾರ ಜೀವಿತದಲ್ಲಿ ಆಯಿತು? ಯಾಕೋಬನ ಸುಳ್ಳು ಹೇಳಿದ ಕಾರಣಕ್ಕಾಗಿ. ಈ ಅನನೀಯ ಮತ್ತು ಸಪೈರಳ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಳ್ಳು ಹೇಳಿದ ಕಾರಣಕ್ಕಾಗಿ ಏನಾಗ್ತಾ ಇದೆ? ಇವರ ಪ್ರಾಣ ಪಕ್ಷಿಗಳೇ ಹಾರಿ ಹೋಗ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಸುಳ್ಳು ಭಯಂಕರವಾಗಿರುವಂಥದ್ದು. ಅದರ ಸಲುವಾಗಿ ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯದಲ್ಲಿ 2 ಅಧ್ಯಾಯಗಳಲ್ಲಿಯೂ ಕೂಡ ಸುಳ್ಳಿನ ಕುರಿತಾಗಿ ಭಯಂಕರವಾಗಿ ಬರೆಸಿದ್ದಾನೆ ಪ್ರಿಯರೇ ದೇವರು. ಮುಂದೆ ಆಗುವಂಥದ್ದು ಇವಾಗಿಂದಲ್ಲ, ಅದು ಯಾವಾಗಿಂದು? ಫ್ಯೂಚರ್ ಕ್ಲೈಮ್ಯಾಕ್ಸ್. ಹಲ್ಲೆಲೂಯಾ. ಈ ಲೋಕದ ಕ್ಲೈಮ್ಯಾಕ್ಸ್ ಅಲ್ಲಿದೆ. ಎಲ್ಲಿ? ಪ್ರಕಟಣೆ ಗ್ರಂಥದಲ್ಲಿ. ಹಿಂಗೇ ಆಗುತ್ತೆ ಅಂತೇಳಿ ದೇವರು ಎಲ್ಲ ಡೈರೆಕ್ಟ್ ಮಾಡಿ ಎಲ್ಲ ಡೈರೆಕ್ಷನ್ ಎಲ್ಲ ಕೊಟ್ಟುಬಿಟ್ಟಿದ್ದಾನೆ. ಈಗ ನಾವು ಇನ್ನೂ ಸುಳ್ಳಿನಲ್ಲಿ ಜೀವಿಸುವವರು ಆದರೆ ಆ ಸುಳ್ಳು ನಮ್ಮನ್ನು ಏನು ಮಾಡುತ್ತೆ? 21:8 ಪ್ರಕಾರವಾಗಿ ನಮ್ಮನ್ನು ಅಗ್ನಿ ನರಕಕ್ಕೆ ನಡೆಸುತ್ತೆ. 22, 16, 15, 16, 17ನೇ ವಾಕ್ಯದ ಪ್ರಕಾರವಾಗಿ ಪರಲೋಕದ ಬಾಗಿಲುಗಳು ಇಲ್ಲಿದ್ರೆ ನಾವು ಹಿಂಗೆ ಇರಬೇಕಂತೆ. ಒಳಗಡೆ ಹೋಗೋಕ್ಕೆ ನಮಗೇನಿಲ್ಲ, ಚಾನ್ಸ್ ಇಲ್ಲ. ಹಿಂಗೆ ಹೊರಗಡೆ ನಿಂದಿರಬೇಕು. ಯಾಕೆ ಹೊರಗಡೆ ನಿಂದಿರಬೇಕು? ಒಳಗಡೆ ಹೋಗೋದಕ್ಕೆ ನಾವು ಅಧಿಕಾರ ಉಳ್ಳವರಾಗಿ ಇಲ್ಲ. ಅಲ್ಲಿ ವಾಕ್ಯ ಹೇಳುತ್ತೆ, ಸುಳ್ಳಾದದನ್ನು ಪ್ರೀತಿಸಿ ನಡೆಸಿದವರೆಲ್ಲರೂ ಕೂಡ ಹೊರಗಡೆ ನಿಲ್ಲುವರು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸುಳ್ಳು ಎನ್ನುವಂಥದ್ದು ಭಯಂಕರವಾಗಿರುವಂಥದ್ದು ಪ್ರಿಯರೇ. ಇನ್ನೂ ಒಂದು ಸಂಗತಿ ಇದೆ. ಮುಂದಿನ ವಾರ ಆ ವಿಷಯವನ್ನು ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ನೋಡೋಣ. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ.